ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಖ್ಯಾತಿ ಅಥವಾ ನಿಮ್ಮ ಹೆಸರು ವಿಶೇಷವಾಗಿ ಪರಿಗಣನೆಗೆ ಬರ್ತಕ್ಕಂಥದ್ದಾಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಇವತ್ತಿನ ದಿವಸದ ಟ್ರೆಂಡ್ ಆಗಿಬಿಟ್ಟಿದೆ. ಅದು ಯಾರನ್ನ ನೋಡಿದರೂ ಕೂಡ ಷೇರು ವ್ಯವಹಾರಗಳು ಅದು ನಿಮಗೆ ಒಳಿತಾಗಿ ಫಲವನ್ನು ನೀಡುವುದಿಲ್ಲ ಅನ್ನುವಂಥದ್ದು. ನಿಮ್ಮ ನ್ಯೂನ್ಯತೆಗಳನ್ನು, ನಿಮ್ಮಲ್ಲಿರ್ತಕ್ಕಂತಹ ಕೆಲವು ತಪ್ಪುಗಳನ್ನು, ದೌರ್ಬಲ್ಯವನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಈ ದಿವಸ ಪ್ರಯತ್ನವನ್ನು ಮಾಡಿ ಅನ್ನುವಂಥದ್ದು. ಮನೆಯ ವಿಚಾರದಲ್ಲಿ ಹೆಚ್ಚು ಗಮನವನ್ನು ಕೊಡಬೇಕು. ನಿಮ್ಮ ವ್ಯವಹಾರಗಳು ಬೇರೆ ಅಥವಾ ನಿಮ್ಮ ಉದ್ಯೋಗ ಬೇರೆ, ಅದೂ ಕೂಡ ಬೇಕು. ಆದರೆ ನಿಮ್ಮನ್ನು ನಂಬಿ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರಿಗೂ ಕೂಡ ನೀವು ಒಂದಷ್ಟು ಸಮಯವನ್ನು ಕೊಡಬೇಕು. ಅವರ ಆಗುಹೋಗುಗಳ ಬಗ್ಗೆ ನಿಮ್ಮ ಗಮನ ಇರಬೇಕು ಅನ್ನುವಂಥದ್ದು. ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಬೇಕು. ಇಲ್ಲದೇ ಇದ್ದರೆ ಯಥಾ ಪ್ರಕಾರ ದಂಡವನ್ನು ಕಟ್ಟಬೇಕಾಗತ್ತೆ. ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಏನೋ ಸಣ್ಣ ಪುಟ್ಟ ತೊಂದರೆಗಳಾಗತ್ತೆ. ಎಚ್ಚರಿಕೆಯನ್ನು ವಹಿಸಿದರೆ ಆದ್ದರಿಂದ ಹೊರಬರಬಹುದು ಅಂತಕ್ಕಂಥದ್ದು. ಹರಿದ್ರಾ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಮಾನಸಿಕವಾಗಿ ಬಹಳ ಹಿಡಿತವನ್ನು ಸಾಧಿಸಬೇಕು. ಮನಶ್ಚಾಂಚಲ್ಯವನ್ನು ದೂರ ಮಾಡಿಕೊಳ್ಬೇಕು. ಅದಿಲ್ಲ ಅಂತಾದರೆ ಕಷ್ಟವಾದೀತು. ತರಕಾರಿ ವ್ಯಾಪಾರವನ್ನು ಮಾಡ್ತಕ್ಕಂಥವರಿಗೆ ಲಾಭ ಇರುವಂತಹ ದಿವಸ. ಕಾರ್ಯಕ್ಷೇತ್ರವನ್ನು ವಿಸ್ತಾರ ಮಾಡಿಕೊಳ್ಳೋದಕ್ಕೆ ಇವತ್ತು ಅತ್ಯುತ್ತಮವಾದಂತಹ ಒಂದು ಸಮಯ ಅಂತ ಹೇಳಬೇಕು. ಇಂದು ವಿನಾಕಾರಣ ದುಂದು ವೆಚ್ಚವನ್ನು ಮಾಡಬೇಡಿ. ಯಾವ ಕೆಲಸಕ್ಕೆ ಹಣವನ್ನು ಖರ್ಚು ಮಾಡಬೇಕೋ ಅದಕ್ಕೆ ಅಗತ್ಯವಾಗಿ ಮಾಡಿ. ಆದರೆ ವಿನಾಕಾರಣ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು ಬೇಡ ಅಂತ ಅರ್ಥ. ಮಧ್ಯಾಹ್ನದ ನಂತರದಲ್ಲಿ ಹಣ ಹೂಡಿಕೆಯನ್ನು ಮಾಡತಕ್ಕಂತಹ ಯೋಚನೆಗಳಿದ್ದರೆ ಆಗ ಮಾಡುವಂಥದ್ದು ಒಳಿತಾಗಿರುತ್ತೆ. ವೀರಭದ್ರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಮಕ್ಕಳ ಸಾಧನೆಯಿಂದ ಬಹಳ ಸಂತೋಷವಾಗಿರ್ತೀರಿ. ಮಕ್ಕಳು, ಮೊಮ್ಮಕ್ಕಳು ತಮ್ಮ ವಿದ್ಯಾಕ್ಷೇತ್ರ ಹಾಗೆ ಉದ್ಯೋಗ ಜೀವನದಲ್ಲಿ ಒಂದು ನೆಲೆ ನಿಲ್ತಕ್ಕಂತಹದ್ದು, ನಡೆ ನುಡಿ, ಅವರ ಸ್ವಭಾವ ಇವೆಲ್ಲವನ್ನು ಗಮನಿಸಿದಾಗ ನಿಮಗೆ ಸಂತೋಷವಾಗ್ತಕ್ಕಂಥದ್ದು. ಆದಾಯಕ್ಕೆ ಹೊಸ ಮೂಲ ಸಿಕ್ಕುವಂತಹ ಸಾಧ್ಯತೆಗಳಿದೆ. ಹೊಸ ಉದ್ಯೋಗವನ್ನು ಆರಂಭ ಮಾಡಬಹುದು. ಹಾಗೆ ವ್ಯಾಪಾರ ವ್ಯವಹಾರ ಇವೆಲ್ಲವೂ ಕೂಡ ವೇಗವಾಗಿ ನಡೀತಕ್ಕಂತಹ ದಿವಸವಾಗುತ್ತೆ. ಸಂಬಂಧಿಕರ ಮನೆಯಲ್ಲಿ ಏನೋ ಸಿಹಿ ಸುದ್ದಿಯನ್ನು ಕೇಳಿ ವಿವಾಹ, ಗೃಹ ಪ್ರವೇಶ ಇತ್ಯಾದಿ ಒಳ್ಳೆಯ ವಿಚಾರಗಳನ್ನು ಕೇಳಿ ಸಂತೋಷ ಪಡ್ತೀರಿ. ಸಂಜೆಯ ಹೊತ್ತಿಗೆ ಪದಾರ್ಥವನ್ನು ಅಥವಾ ಹಣವನ್ನು ಕಳ್ಕೊಳ್ತಕ್ಕಂತಹ ಸಾಧ್ಯತೆ ಇದೆ. ಎಚ್ಚರಿಕೆಯನ್ನು ವಹಿಸಬೇಕು. ರುದ್ರವಟುಕನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ತಾಯಿ ಅಥವಾ ಹೆಂಡತಿ ಅಥವಾ ಮನೆಯಲ್ಲಿ ಯಾರಾದರೂ ಮಾತೆಯರು ಇವರ ಆರೋಗ್ಯದಲ್ಲಿ ವ್ಯತ್ಯಾಸವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಅನ್ನುವಂತಹ ಸೂಚನೆ ಇದೆ. ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ವಿದೇಶದಿಂದ ಉಡುಗೊರೆಗಳು ಬರತಕ್ಕಂಥದ್ದು, ಇನ್ಯಾವುದೋ ಅನುಕೂಲತೆಗಳನ್ನು ಒದಗಿಸ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗಬಹುದು. ಅರ್ಧಕ್ಕೆ ನಿಂತೋದಂತಹ ಕೆಲಸಗಳು ಪುನರಾರಂಭವಾಗುತ್ತೆ. ಅಥವಾ ಎಷ್ಟೋ ದಿವಸಗಳಿಂದ ಮಾಡಬೇಕು ಅಂತ ಹೇಳಿ ಅಂದುಕೊಂಡಂತಹ ಕೆಲಸಕ್ಕೆ ಒಂದು ಹೊಸ ಹುರುಪು ಬರತಕ್ಕಂತಹ ದಿವಸವಾಗಿರುತ್ತೆ. ಕಾನೂನು ಬಾಹಿರ ಚಟುವಟಿಕೆಗಳಿಂದ ಆದಷ್ಟು ದೂರವಾಗಿರಬೇಕು. ಇದು ಗೊತ್ತಿರುತ್ತೆ. ಆದರೂ ಕೂಡ ಯಾವುದೋ ಆಸೆಗೆ, ಇನ್ಯಾವುದೋ ದಾಕ್ಷಿಣ್ಯಕ್ಕೆ ಕಟ್ಟು ಬಿದ್ದು ನಮ್ಮ ತನವನ್ನು ನಾವು ಮುಡುಪಾಗಿಟ್ಟು ಅಥವಾ ಮಾರಿಕೊಂಡು ನಾವು ಆ ರೀತಿಯ ವಾಮಮಾರ್ಗವನ್ನು ಅನುಸರಿಸ್ತಕ್ಕಂಥದ್ದು ಒಳ್ಳೆಯದಲ್ಲ ಅನ್ನುವಂಥದ್ದು. ವ್ಯಾಪಾರಿಗಳು ತಾವು ಮಾಡ್ತಕ್ಕಂತಹ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸಲಿಕ್ಕೆ ಈ ದಿವಸ ಅವಕಾಶಗಳಿರುತ್ತೆ. ಸ್ಕಂದನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.